ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬೆಂಗಳೂರು ಬುಲ್ಸ್ಗೆ ಪಿಕ್ ಆಗಿದೆ 15ನೇ ಪಿಕ್ಕು, ಜೊತೆಗೆ 16ನೇ ಪಿಕ್ಕು. ಡಿಫೆಂಡರ್ಸ್ಗಳನ್ನ ಬೇಟೆ ಆಡಿರೋದು ನಮ್ಮ ಬೆಂಗಳೂರು ಬುಲ್ಸು. ಕನ್ನಡಿಗನ ತಗೊಂಡ್ಬಿಟ್ಟೈತೆ ಗುರು ನಮ್ಮ ಬೆಂಗಳೂರು ಬುಲ್ಸು. ವಿ.ಸಿ. ರಮೇಶ್ ಅವರು ಒಬ್ಬನ ಮಣೆ ಹಾಕಿದ್ದಾರೆ ಆ್ಯಕ್ಷನಲ್ಲಿ. ಸತ್ಯಪ್ಪ ಮಟ್ಟಿ ಅಂತ ಒಬ್ಬರನ್ನ ತಗೊಂಡಿದ್ದಾರೆ ಗುರು. ಉತ್ತರ ಕರ್ನಾಟಕ ಪ್ಲೇಯರ್ ಅಂತ ಕಾಣಿಸುತ್ತೆ. ಹೆಸರು ನೋಡ್ತು ಅಂತಂದರೆ ಪುಣೇರಿ ಪಲ್ಟನ್ಸ್ಗೆ ಅವರು ಆಡಿದ್ದಾರೆ. ಸೊ ಒಮ್ಮೆ ಆಸೆ ಬ್ಯಾಕಪ್ ಪ್ಲೇಯರಾಗಿ ಆಡಿದರೆ ಏನು ಮೈನ್ ಪ್ಲೇಯರಾಗಿ ಏನು ಆಡಿಲ್ಲ. ಆಡಿರುವಂಥದ್ದು ಪಿ ಕೆಲಿ 9 ಮ್ಯಾಚು. 9 ಮ್ಯಾಚಲ್ಲಿ ಒಂದು ಪಾಯಿಂಟ್ ಇವರಿಗೆ ಸಿಕ್ಕಿದೆ. ಕೆರಿಯರ್ ಬೆಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಒಂದೇ ಒಂದು ಪಾಯಿಂಟು. ರೈಡು 1, ಅನ್ಸಕ್ಸಸ್ಫುಲ್ ರೈಡು 1. ರೈಡಲ್ಲ ಬಂದಿರೋದು, ಟ್ಯಾಕಲ್ ಬಂದಿರೋದು. ಸಕ್ಸಸ್ಫುಲ್ ಟ್ಯಾಕಲ್ 1 ಮಾಡಿದರೆ. ಟೋಟಲ್ ಆಗಿ 6 ಟ್ಯಾಕಲ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. 1 ಸಕ್ಸಸ್ಫುಲ್ಲು, 5 ಅನ್ಸಕ್ಸಸ್ಫುಲ್ ಟ್ಯಾಕಲ್ಲು. ಜೊತೆಗೆ ಇವರ ಟ್ಯಾಕಲ್ ಸಕ್ಸಸ್ ರೇಟ್ ಬಂದ್ಬಿಟ್ಟು 16.67 ಇದೆ. ಅದೇ ಸಬ್ಸ್ಟಿಟ್ಯೂಟ್ ಆಗಿ ಬಂದಾಗ ಇವರು ಅದೇ ಸಿಚುವೇಶನ್ ಯಾವ ಥರ ಇರುತ್ತೆ ಗೊತ್ತಾನೆ. ಸಬ್ಸ್ಟಿಟ್ಯೂಟ್ ಆಗಿ ಬಂದಾಗ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿರುತ್ತೆ ಸಿಚುವೇಶನು. ಸೊ ಅವಾಗ 6 ಟ್ಯಾಕಲಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು 1 ಟ್ಯಾಕಲ್ ಸಕ್ಸಸ್ಫುಲ್ ಮಾಡಿದರೆ, 5 ಅನ್ಸಕ್ಸಸ್ಫುಲ್ ಟ್ಯಾಕಲ್ ಮಾಡಿದರೆ ಅಂತ ಹೇಳ್ಕೊಳ್ಳೋ ಥರ ಸ್ಟ್ಯಾಟ್ಸು ಪಿ ಕೆ ಎಲ್ಲಿ ಇಲ್ಲ. ಇವರು ಪುಣೇರಿ ಪಲ್ಟನ್ಸ್ಗೆ ಆಡಿದ್ದಾರೆ. ಇವರು ರೈಟ್ ಕವರ್. ಇವರು ಬೇಸಿಕಲಿ ನಮ್ಮ ಕರ್ನಾಟಕದ ಹೆಂಗು ಹುಲಿ ಅಂತ ಹೇಳಬೇಕು. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಜಾಸ್ತಿ ಅದೇ ಯುವ ಕಬಡ್ಡಿ ಸೀರೀಸು, ಆ ಸೀರೀಸು, ಈ ಸೀರೀಸಲ್ಲಿ ಅಲ್ಲಿ ಇಲ್ಲಿ ಲೀಗ್ಗಳಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಂತ ಕಾಣಿಸುತ್ತೆ. ಕ್ಲೋಸಾಗಿ ನೋಡಿರ್ತಾರೆ ನಮ್ಮ ವಿ.ಸಿ. ರಮೇಶ್ ಅವರು. ಕರ್ನಾಟಕ ಪ್ಲೇಯರ್ ಅಂದರೆ ಗೊತ್ತಿರೋದಿಲ್ಲ. ಅವ್ರ ಕೆಪಾಸಿಟಿ ಏನೋ, ಅವ್ರದ್ದು ತಾಕತ್ತೇನು ಅಂತೆಲ್ಲ ಖಂಡಿತ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಅವ್ರನ್ನ ಪಿಕ್ ಮಾಡಿದರೆ. ಎಷ್ಟು ಕೊಟ್ಟಿರೋದು ಬೇಸ್ ಪ್ರೈಸ್ ಕೊಟ್ಬಿಟ್ಟು 13 ಲಕ್ಷ ಕೊಟ್ಬಿಟ್ಟು ಪಿಕ್ ಮಾಡ್ಕೊಂಡಿದ್ದಾರೆ. ಏನು ಹೆವಿ ಕಾಸ್ಟ್ಲಿ ಪ್ಲೇಯರ್ ಏನಲ್ಲ. ಸೊ ಒಳ್ಳೆ ಪಿಕ್ಕೆ. ಕರ್ನಾಟಕ ಪ್ಲೇಯರ್ ಒಬ್ಬರು ಇದ್ದಾರೆ ಅಂತಂದರೆ ಅಲ್ಲಿ ಬಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಕನ್ನಡದಲ್ಲಿ ಅಂತಂದರೆ ವಿ.ಸಿ. ರಮೇಶ್ ಅವ್ರ ಜೊತೆಗೆ ಟೈಮ್ ಔಟ್ ಎಲ್ಲ ಆದಂಥ ಟೈಮಲ್ಲಿ ಚೆನ್ನಾಗಿರುತ್ತೆ. ನಾವು ನೋಡ್ತಿದ್ವಿ ಬೆಂಗಾಲ್ ವಾರಿಯರ್ಸಲ್ಲೆಲ್ಲ ಇದ್ದಾಗ, ಬೆಂಗಾಲ್ ಟೈಗರ್ಸಾ ವಾರಿಯರ್ಸಾ, ಬೆಂಗಾಲ್ ವಾರಿಯರ್ಸ್ ಅಲ್ವಾ. ಸೊ ಅಲ್ಲಿ ವಿ.ಸಿ. ರಮೇಶ್ ಅವರು ಇದ್ದಾಗ ಯಾರೋ ಒಬ್ಬರು ಕನ್ನಡಿಗರನ್ನ ಹಾಕೊಂಡಿದ್ರು. 1-2-3 ಜನ ಕನ್ನಡಿಗರು ಹಾಕೊಂಡಿದ್ರು. ಅವಾಗ ಕನ್ನಡದಲ್ಲೇ ಕಾನ್ವರ್ಸೇಷನ್ ಮಾಡಿದ್ರು. ಇವಾಗ ವಿ.ಸಿ. ರಮೇಶ್ ಇವತ್ತೆಲ್ಲ ಕನ್ನಡದಲ್ಲಿ ಮಾತಾಡೋದು ನೋಡ್ತು ಅಂದರೆ ಟೈಮ್ ಔಟ್ ಆಗೋವಂಥ ಟೈಮಲ್ಲಿ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ. ಇವ್ರಿಗೆ ಇನ್ ಕೇಸ್ ಅವಕಾಶ ಕೊಡ್ತು ಅಂತ ಅಂದಾಗ. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಸತ್ಯಪ್ಪ ಮಟ್ಟಿ ಅಂತ. ಇನ್ನೊಬ್ಬರನ್ನ ತೊಗೊಂಡಿರೋದು ಅವರು ಡಿಫೆಂಡರ್ನೇ. ಅವ್ರನ್ನೂ ಕೂಡ ಬೇಸ್ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡಿದೆ. ಮನೀಶ್ ದುಲ್ ಅಂತ ಪಟ್ನಾ ಪೈರೇಟ್ಸ್ಗೆ ಸೀಸನ್ 8 ಡೆಬ್ಯೂ ಮಾಡಿದ್ರು ಇವರು. 1-2 ಸೀಸನು ಪಟ್ನಾ ಪೈರೇಟ್ಸಲ್ಲಿ ಆಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಬೇಕು. ಅಂದರೆ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಅಲ್ಲ, ಟೀಮಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಇವರು ಆ ಪಾರ್ಟಿ ಅಂಥ ಹೆವಿ ಮ್ಯಾಚ್ಗಳೆಲ್ಲ ಏನೋ ಒಂದು 20-30 ಮ್ಯಾಚ್ಗಳು ಆಡ್ಬಿಟ್ಟಿದ್ದಾರೆ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಮನೀಶ್ ದುಲ್ಲು ಇವರು ಕೂಡ ಡಿಫೆಂಡರ್ನೇ. ಸೊ ಡಿಫೆಂಡರ್ಸ್ಗಳ ಭೇಟಿ ಅಂತೂ ಆಪ್ಷನಲ್ ಸಾಕಾಗಿ ಆಡಿದೆ ಇವರು. ಅದೇ ಹೇಳ್ತೀನಲ್ಲ, ನಮ್ಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಐತೋ ಇಲ್ವೋ, ನಮ್ಮ ಕೋಚ್ ಮೇಲೆ ಕಾನ್ಫಿಡೆನ್ಸ್ ಐತೆ ಇವರು, ಭಲೇ ಕಾನ್ಫಿಡೆನ್ಸ್ ಐತೆ. ಆ್ಯಂಡ್ ಇವರು ಹರಿಯಾಣ ಪ್ಲೇಯರು. ಇವ್ರನ್ನೂ ಕೂಡ 13 ಲಕ್ಷ ಕೊಟ್ಬಿಟ್ಟು ತೊಗೊಂಡಿರುವಂಥದ್ದು. ಇವರ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ PKL ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಮನೀಶ್ ದುಲ್ ಅವ್ರದ್ದು ಆಡಿರುವಂಥದ್ದು 15 ಮ್ಯಾಚು. 15 ಮ್ಯಾಚಲ್ಲಿ 13 ಪಾಯಿಂಟ್ ಟೋಟಲ್ ಆಗಿ ಇವ್ರಿಗೆ ಬಂದಿದೆ. ಆ್ಯಂಡ್ ಟ್ಯಾಕಲ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ಇವ್ರದ್ದು 26% ಇದೆ. ಸ್ವಂತ ಹೆವಿಯಾಗಿ ಏನಿಲ್ಲ, ಬಟ್ ಆದರೂ ಪರವಾಗಿಲ್ಲ, ಒಂಥರ ಆರ್ಡಿನರಿ ಆಗಿದೆ ಸ್ಟ್ಯಾಟ್ಸು. ಬಟ್ ರೀಸೆಂಟಾಗಿ ಇವರು ಸೀರೀಸ್ಗಳೆಲ್ಲ ಯಾವ ಥರ ಪರ್ಫಾರ್ಮ್ ಮಾಡಿದರೆ, ಡೊಮ್ಯಾಸ್ಟಿಕಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದರೆ, ಇಲ್ಲಿ ಬರೀ PKL ತೊಗೊಂಡು ನೋಡ್ತಾ ಇಲ್ಲ ಇವರು. ಡೊಮ್ಯಾಸ್ಟಿಕಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದರೆ, ಇಂಪ್ಯಾಕ್ಟ್ ಯಾವ ಥರ ಮಾಡುವಂಥ ಅಬಿಲಿಟಿ ಇದೆ, ಅಜಿಲಿಟಿ ಇದೆ, ಎಲ್ಲನೂ ನೋಡ್ಬಿಟ್ಟೇ ತಗೊಂಡಿರ್ತಾರೆ. ಸುಮ್ಮನೆ PKL ಸ್ಟ್ಯಾಟ್ಸ್ ನೋಡ್ಬಿಟ್ಟು ತೊಗೊಳೋದು, ಬ್ಲೈಂಡಾಗಿ ಹೋಗ್ಬಿಟ್ಟು ತಗೊಂಡ್ರೆ ಆಗೋದಿಲ್ಲ. ಹೌದು, PKL ಸ್ಟ್ಯಾಟ್ಸ್ ನೋಡ್ಬಿಟ್ಟು ತೊಗೋಬೇಕು. ಬಟ್ ರೀಸೆಂಟಾಗಿ ಯಾರು ಡೊಮ್ಯಾಸ್ಟಿಕಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾರಿಗೆ ಆ ಒಂದು ತಾಕತ್ತಿದೆ ಅನ್ನೋವಂಥ ಪ್ಲೇಯರ್ಗಳನ್ನ ತೊಗೊಂಡಿದ್ದಾರೆ. ಸತ್ಯಪ್ಪ ಆಗಿರ್ಬೋದು, ಜೊತೆಗೆ ಇವಾಗ ದುಲ್ ಆಗಿರ್ಬೋದು. ಏನೋ ಕಾನ್ಫಿಡೆನ್ಸು ನಮ್ಮ ಕೋಚಿಗೆ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಒಟ್ನಲ್ಲಿ ಡಿಫೆಂಡರ್ಸ್ಗಳ ಬೇಟೆನೇ ಗುರು ಆಗಿರೋದು. ನಜ್ಜಿ ತೊಗೊಂಡಿರೋದೆಲ್ಲ ಮೆಜಾರಿಟಿ ಆಫ್ ದ ಪಿಕ್ಸ್ಗಳೇನಾಗಿದೆ ಡಿಫೆನ್ಸ್ನೇ. ಏನು ಅಲ್ಲಿ ರೈಡರ್ಸ್ಗಳನ್ನ ಪಿಕ್ ಮಾಡಿದ್ರ, ರಿಟೆನ್ಷನ್ 8 ಜನ ಮಾಡ್ಕೊಂಡ್ರಲ್ಲ, ಅಲ್ಲೇನು ರೈಡರ್ಸ್ಗಳು ಎಷ್ಟು ಜನ ಆಯಿತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಡಿಫೆಂಡರ್ಸ್ಗಳ ಹಾವಳಿನ ಮಾಡಿದೆ ನಮ್ಮ ಬೆಂಗಳೂರು ಬುಲ್ಸು. ನೋಡೋಣ ಇನ್ನು ರೈಡರ್ಸ್ಗಳ ಕ್ಯಾಟಗರಿಲಿ ಯಾರ್ಯಾರನ್ನ ಬೇಟೆ ಆಡ್ತಾರೆ ಅಂತ. ನಿಮ್ಗೆ ಅನ್ನಿಸ್ತು ಕನ್ನಡಿಗನ ಒಬ್ರು ತೊಗೊಂಡ್ರಲ್ಲ ನಮ್ಮ ಕೋಚು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಉಬಾ.